ನಿಗದಿ ಕರಿಯಮ್ಮಗೆ ಹೋಗಿ ಬರೋಣಪ್ಪ. ಯಾಕಂದ್ರೆ ಹರಕೆ ಹೊತ್ಮೇಲೆ ದೇವ್ರು ಒಳ್ಳೇದೇ ಮಾಡ್ಯಾನ. ಅದಕ್ಕೆ ನಿಗದಿ ಕರಿಯಮ್ಮಗೆ ಹೋಗಿ ಹರಕೆ ತೀರಿಸಿ ಬರ್ಬೇಕಾಗೈತಿ. ನಿಮ್ಮ ಅತ್ತಿಯರು ಬರ್ತಾರನ್ನ ಕೇಳ್ತೀಯಲ್ವ, ಅಷ್ಟ್ರು ಕೂಡ ಹೋಗಿ ಬಂದ್ಬಿಡೋಣ ಅಂತ. ಅವ ಅಕಸ್ಮಾತ್ ಹೋಗೋದಾದ್ರೂ ಇವತ್ತೆಲ್ಲಕತ್ತಾಗಲ್ಲ ಹೋಗಾಕ. ನಾ ಮನೆಗೆ ಹೋಗಿ ನಿಂಗೆ ಏನನ್ನೋದು ಫೋನ್ ಹಚ್ತೇನೆ, ಅತ್ತಿಯರನ್ನ ಕೇಳಿ ಆತಾ. ಹಂಗೆ ಮಾಡ್ತೀಯಾ? ಸರಿ ಅಂದ್ರೆ ಹಂಗೆ ಮಾಡು. ನಿಗದಿ ಕರಿಯಮ್ಮ ಅಷ್ಟನ ಮತ್ತೆ ಯಾವ್ಯಾವ ದೇವ್ರನ್ಯಾಗ ಅಕ್ಕಿ ಒತ್ತೀಯ? ಸದ್ಯಕ್ಕೆ ನಿಗದಿ ಕರಿಯಮ್ಮ, ಊರನ್ ಗುಡಿ, ಮಂದೇವ್ರು ಇಷ್ಟೇ. ಮತ್ತೆ ಯಾವ ಹೊತ್ಕೊಂಡೇನೆ ಏನೋ ನಂಗೆ ನೆನಪಿಲ್ಲ. ಕೇಳ್ಬೇಕಾಗೈತಿ, ಲಕ್ಷ್ಯ ಇರಂಗಿಲ್ಲ. ಕೇಳ್ಬೇಕಾಗೈತಿ? ಯಾರನ್ನ ಕೇಳ್ತೀವಿ? ನಿಮ್ಮ ಅತ್ತಿಯರ್ನವ. ಯಾಕಂದ್ರೆ ಅವರು ನಾನು ಜೊತೆಗೆ ಅಲ್ಲಿ ಹೋಗಿರೋದು, ಎಲ್ಲಿ ಹೋದ್ರು. ಅದಕ್ಕೆ ಯಾವ ಗುಡಿಗೆ ಹೋಗಿ ಎಲ್ಲೇ ಬೇಡ್ಕೊಂಡ್ರು ಅವ್ರು ನನ್ನ ಜೊತೆಗೆ ಬೇಡ್ಕೊಂಡೇವಿ ಪಾಪ. ಅದಕ್ಕೆ ಅವ್ರನ್ನ ಕೇಳ್ತಾನೆ, ನನಗೆ ನೆನಪಿಲ್ಲದ ಏನಾರ ಅವ್ರಿಗೆ ನೆನಪೈತಾನ ಅಂತ. ಏನ ಸಮಾಚಾರ? ಸಿಹಿ ಸುದ್ದಿ ಕೊಟ್ಟೆವ ಅಂತ ನೋಡೋ ಪರವ. ನಾ ಬರಕಿ ಈಗ ನಿನ್ನ ಮನೆಗೆ ಏನ ನಾನ ಸ್ವತಃ ಖುದ್ದು ನೋಡ್ಕೋತೀನಿ ನಿನ್ನ. ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಹೆಂಗಿರ್ಬೇಕು ಹೆಂಗಿರ್ಬಾರ್ದು, ಪ್ರತಿಯೊಂದು ನಂದ ಏನ್ ಕಾಜಿ ನಿನಗೆ ಏನ? ಅಯ್ಯೋ ಯಮ್ಮ, ಅದೆಲ್ಲ ಯಾಕೆ ತ್ರಾಸ್ ತಗೊಂತಿ? ನಾವು ಮಂತ್ಲಿ ಚೆಕಪ್ಪಿಗೆ ಹೋಗಿ ಬರ್ತೀವಿ. ಮಂಗ್ಯಾನಂತಕಿ? ನಾನು ನಿನ್ ಮಂಗ್ಯ ಮಾಡ್ದಂಗೆ ಮಾಡಿದ್ಯಾ ನಿನಗ? ಭಾರಿ ಇದೀವ ನೀನು. ಮಂಗ್ಯಾನಂತಕಿನ ಅಂದ್ರೆ ನನ್ನ ಕರ್ಕೊಂಡು ಹೋಗಲ್ಲ ಅಂತ ಅರ್ಥನ? ಅಲ್ಲ ಅಲ್ಲ ಅತ್ತಿಯರೇ, ಅದು ಡಾಕ್ಟರ್ ಕಡೆ ತಿಂಗಳಕ್ಕೊಮ್ಮೆ ಹೋಗಿ ತೋರಿಸ್ಕೊಂಡ್ ಬರ್ತಾಳಂತೆ. ತಿಂಗಳಕ್ಕೊಮ್ಮೆ ಹೋಗಿ ತೋರಿಸ್ಕೊಂಡ್ ಬರ್ತಾಳಂತ? ಅಯ್ಯವ ಯಾ ಡಾಕ್ಟರ್ ತಿಗಿ? ಏನು ದೊಡ್ಡಿದವ್ರು ಅವರು. ಅಷ್ಟು ಕಲತ್ ಹೇಳೋದನ್ನ ನಾವು ಕಲೀಲಾರ್ದೆ ಹೇಳ್ತೇವೆ ನಿಮಗೆ. ನಮ್ಮ ಅಮ್ಮಗಳು ನಮ್ಮ ಅವುಗಳು ಹೇಳ್ಕೊಟ್ಟಿದ್ದನ್ನ ನಿಮಗೆ ಹೇಳ್ತೇವೆ ನಾವು. ಏನು ಅದೇನು ದೊಡ್ಡಗದ ಡಾಕ್ಟರ್ ಏಟ್ ಕಲ್ತಾನೆ ಏಟ್ ಬಿಟ್ಟಾನ, ಅದಕ್ಕೆ ಬಲ ಗೊತ್ತೈತೆ ನಮಗೆ. ನೀವು ದವಾಖಾನಿಗೆ ಹೋಗಿ 20 ಸಲ ತೋರಿಸ್ಕೊಂಡು ಏನು ಒಂದು ಖುಷಿನ ಹಡಿತೀರಿ. ಇವ ಮನ್ಯಾಗ ಎಷ್ಟು ಹೆರಿಗೆ ಆಗ್ಯಾವ? ನಾನ ನೋಡೇನು ಸ್ವತಃ ನಮ್ಮವನ ಮಾಡ್ತಿದ್ಲು. ನಮ್ಮವ್ ಸೂಲ್ಗಿತ್ತಿ ಕೆಲಸನೂ ಮಾಡಿ ಗೊತ್ತೈತೇನ ಎಟ್ಟರಿಗೆ. ನನ್ನಂತರೂ ಇವ್ ಸಿದ್ಧ ಪುಟ್ಟಿದ್ದಿಲ್ಲ ಅಂತ ಮಾಡಿ ಮನ್ಯಾಗ ಹುಟ್ಟ ನೀವ. ನಮ್ಮವನ ಹೆರಿಗೆ ಮಾಡಿಸ್ಕೊಂಡಾಳ ಗೊತ್ತನ? ಅದು ಅಂದ್ರೆ ಬೈದ್ರವ್ರು ಊರಾಗ. ಇನ್ನಿಬ್ಬ ನಮ್ಮವನಂಗ ಇರ್ತಾರಲ್ಲ ಸೂಲ್ಗಿತ್ಯಾರ, ಯವ ಬಾಯ್ತಾಗ ನೀನು ಶರವ ನಿಂಗೆ ಗೊತ್ತಾಗೋದಿಲ್ಲ, ಬಾ ಹಂಗೆ ಮಾಡಬೇಡ, ಮಗಳ ಕೂಟ ಮಗಳ ಹೆರಿಗೆ ನೀ ಮಾಡ್ಸೋಕ್ಕಾಗೋದಿಲ್ಲ ಬಾ ಅಂತ ಕರೆದ್ರು. ಆದರೂ ಬೇಡವ ನಾನು ನಿಂದಿರ್ತೇನೆ ಇಲ್ಲೇ ಅಂತೇಳಿ ನಮ್ಮವ್ವ ಮತ್ತು ಮೂಲಿಮನಿ ಮುದುಕವ್ವ ಅವ್ರು ಯಾರ್ಯಾರ ಸೇರಿ ಒಟ್ಟರು ಸೇರಿ ಅವಾಗಿನ ಕಾಲಕ್ಕೆ ನಾನು ಹೆರಿಗೆ ಮಾಡಿಸಿದ್ದು. ಹಂಗಾರ ಅಪ್ಪ ಮನ್ಯಾಗ ಹುಟ್ಟ ನಾನು. ಅತ್ತೆಯರ ಅವಾಗಿನ ಕಾಲನ ಬ್ಯಾರೆ ಇತ್ತು, ಈಗಿನ ಕಾಲನ ಬ್ಯಾರೆ ಐತಿ. ಅವಾಗಿನ ಕಾಲದಾಗೆಲ್ಲ ಇಷ್ಟು ದವಾಖಾನಿಗೆ ಹೋಗಿ ನಾವೇನು ತೋರಿಸ್ಕೊಂತಿದ್ವಿ? ಹೌದಿಲ್ರಿ? ನಮ್ಮ ಮುಗಿತು ಒಮ್ಮೆ ಐತಿ ನಿಂತತಿ ಅಂದ್ರೆ ಮುಗಿದೋತು. ದವಾಖಾನಿ ಆದ ಏನ ಎತ್ತ ಅನ್ನಂಗೆ ಇರ್ತಿದ್ವಿ. ಈಗ ಹಂಗಲ್ಲ. ಈಗಿನ ಮಕ್ಕಳದು ಬಸರು ಕುಂಬಾರ ಬಸರು ಇದ್ದಂಗೆ ಭಾರಿ ಸೂಕ್ಷ್ಮ, ಗೊತ್ತನ್ರಿ ಅತ್ಯಾರ? ಅಯ್ಯೋ ಎಂಥ ದವಾಖಾನಿಗೆ ಹೋದ್ರು ಕಡಿಮೆನ ಬಿಟ್ರು ಕಡಿಮೆನ. ಏನು ಗುಳಿಗೆ ಔಷಧ ಮೇಲೆ ಈಗಿನ ಮಕ್ಕಳು ಜೀವಂತ ಇದ್ದಂಗೆ ಅಂತ ತಿಳ್ಕೊರಿ ನೀವು. ಭಾಳ ತೋರಿಸ್ಕೋಬೇಕು ಬಿಡ್ರಿ ಅತ್ಯಾರ ದವಾಖಾನಿಗೆ. ಹಂಗೆ ಅಷ್ಟು ಸುಲಭಕ್ಕೆ ಅದನ್ನ ಐತಿ ಅನ್ಕೊಳಕ್ಕಾಗಲ್ಲ. ಅಷ್ಟು ಸುಲಭ ಅಲ್ಲವ. ಭಾಳ ಸುಲಭಕ್ಕೆ ಮಾಡ್ಬೋದು ಅದೆಲ್ಲ ಅಂತೀಯಲ್ಲ. ನೀ ಮಾಡಂಗಾರ ಯಾರ್ದಾರ ಹೆರಿಗೆ ನೋಡೋಣಂಗಾರ? ಹಗ್ಗ ಅವನಂಗಾರ ಇಷ್ಟೊತ್ತನ ಮಾತಾಡಿದ್ದೆಲ್ಲ ವೇಸ್ಟ್ ಆತ. ನಾನೇನು ಮಾತಾಡಿನ ಅಂತದ್ ನಿನಗೆ? ಸುಮ್ಮನೆ ಗೊತ್ತಾಗೋದಲ್ಲ ನಿನಗೆ. ಅವೆಲ್ಲ ಮಾತಾಡಿದ್ರೆ ಸುಲಭಲ್ಲ. ಏನ ಈಗ ನನ್ನ ಮೊಮ್ಮಗಳ ಹೆರಿಗಿನೂ ನಾನು ಮನ್ಯಾಗ ಮಾಡ್ಸಕ್ಕಿ. ಮನ್ಯಾಗ ನನಗೂ ಬರ್ತೈತಿ ಎಲ್ಲ ಕೆಲಸ ಅಂತಾವೆಲ್ಲ ಮಾಡಕ್ಕೆ, ಮನ್ಯಾಗ ಮಾಡ್ಸೋದು. ಅಯ್ಯೋ ದೇವ್ರೆ, ಇದೇನಿದು ಹಿಡ್ಕೊಂಡ್ ಬಿತ್ತಲ್ಲ. ಅಲ್ಲ ಮನೆ ಮಾಡಿಸ್ತೀರ? ಇವ್ರ ಕುಟ್ಟು ಯಾಕೆ ಮಾತು? ಇನ್ನು ಎಲ್ಲದಕ್ಕೂ 8 ತಿಂಗಳು ಟೈಮ್ ಐತಿ, 7 ತಿಂಗಳು ಯಾಕೆ ಸುಮ್ಮನೆ ಮಾತಾಡ್ಬೇಕು ಇವ್ರ ಕುಟ್ಟು ಹೋಗ್ಲತ್ತ. ನೋಡವ ನೀನು ಮಾತ್ರ ನಾ ಹೇಳ್ತೇನಲ್ಲ, ಹೀಟ್ ಆಗುವಂಥ ವಸ್ತು ಯಾವುದು ತಿನ್ನಕ್ಕೆ ಹೋಗ್ಬೇಡ. ಏನೋ ಭಾಳ ಅತಿ ಟೆನ್ಷನ್ ತೊಗೊಳಬೇಡ. ಆಮೇಲೆ ದಾಕ್ ಹಾರಾಡೋದು, ಈ ಆಫೀಸ್ ಹೋಗೋದು ಸ್ವಲ್ಪ ದಿನ ಬಿಟ್ಟೇ ಬಿಡ ಅಂತೀನಿ ನಾನು. ಈಗೇನುವ ನಿಮ್ಮ ಅಪ್ಪ ದುಡಿಯಾಕತ್ತಾನ, ಹಾಗಾಗಿ ನನಗೇನು ಅಂತ ಏನು ತ್ರಾಸ ಏನಿಲ್ಲ. ನಡಿತೈತಿ ಮನೆ ಹೆಂಗೆ ನಡಿತೈತಿ. ಹಳ್ಳಾಗಿರೋರು ನಾವೇನು ಬಾಡಿಗೆ ಬಡ್ಡಿ ಕಟ್ಬೇಕನ್ನಂಗಿಲ್ಲ ಏನಿಲ್ಲ. ಈ ಕರೆಂಟ್ ಬಿಲ್ಲು ಫ್ರೀ ಐತಿ ಸದ್ಯದ ಮಟ್ಟಿಗೆ. ಬಸ್ಸಿಗೆ ಹೋಗಾಕ ಬರಾಕ ಸಣ್ಣ ಪುಟ್ಟ ಪೇಟೆಗೆ ಹೋದ್ರೆ ನಾ ಅದಕ್ಕೆ ಹೋಗಿ ಬರ್ತೀನಿ, ಅದು ಫ್ರೀ ಐತಿ. ಏನ ಇನ್ನು ನಿಮ್ಮ ತಂಗಿದು ಫ್ರೀ ಐತಿ. ಈಗ ಓದು ಖರ್ಚಕ್ಕೆಲ್ಲ ಅದೇನೋ ಲೋನ್ ಮಾಡಿಸ್ಕೊಂಡಾಳಲ್ಲ, ಹಾಗಾಗಿ ಅದು ಏನು ನಮ್ಮ ಮೈ ಮ್ಯಾಗಿಲ್ಲ. ಇನ್ನು ಸಣ್ಣ ಪುಟ್ಟ ಎದಕ್ಕಾರ ಬೇಕಂದ್ರೆ ಬೇಕಾದ್ರೆ ನಿಮ್ಮ ಅಪ್ಪನ ತಂದು ಕೊಡ್ತಾನೆ. ನೀ ಮಾತ್ರ ಆಫೀಸ್ಗೆ ಹೋಗ್ಬೇಡ ಅರವಿಂದ. ನೀನು ಹೇಳಪ್ಪ, ಆಫೀಸೆಲ್ಲ ಏನು ಬೇಡ. ದಿನ ಹೊತ್ತೊಂಟ್ರೆ ಹೋಗೋದು ಬರೋದು, ಕುರ್ಚಿ ಮ್ಯಾಗ ಕುಂದ್ರೋದು, ಅವು ದೇಹಕ್ಕೆ ಮತ್ತೋಟ ತ್ರಾಸ ಆಕೈತಿ. ಮೊದಲೇ ಭಾಳ ದಿನಕ್ಕೆ ನಿಂತೈತಿ. ಅದಕ್ಕೆ ಒಂಚೂರು ನೀನು ಹೇಳಪ್ಪ, ಕಾಜಿ ತೊಗೋಬೇಕು ನೀನೇ ಈ ಟೈಮ್ನಾಗ. ಆಯ್ತು ರೀ ಅತ್ತೀರ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಹೇಳಿದ್ದನ್ನ ಸೇಮ್ ಟು ಸೇಮ್ ನಮ್ಮವು ಹೇಳಾಳ ಈಗ ಮನ್ಯಾಗ. ಆಕಿ ಆಫೀಸ್ಗೆ ಹೋಗ್ಬಿಡ್ತಾಳ. ಅಯ್ಯೋ ನೆವರ್ ಬಿಡಂಗೇ ಇಲ್ರಿ ಆಕಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಇನ್ನು ಅತ್ತಿ ಸೊಸಿ ಅವ್ರವ್ರ ಕಾಳಜಿ ಮಾಡ್ಕೊಂತ ಕುಂದಿರ್ತಾವ ನೋಡ್ರಿ ನಮ್ಮವ್ವ. ಸರಿಯಪ್ಪ, ನನಗೆ ಅದ್ರ ಬಗ್ಗೆ ಯಾಜ್ಞೆ ಇಲ್ಲ ಬಿಡ. ಪಾರಕ್ಕಾರದಾರಲ್ಲ ಅವರು ಮಗಳಿಗಿಂತ ಹೆಚ್ಚಿಗೆ ನೋಡ್ಕೋತಾರೆ. ನಂಗೆ ಅದ್ರ ಬಗ್ಗೆ ಸಂಶಯನೇ ಇಲ್ಲ. ನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲಪ್ಪ. ನನ್ಗೆ ಅದೊಂದು ಖುಷಿ ಸಮಾಧಾನ ಐತಿಪ್ಪ. ಅಂದಂಗ ಅನು ಆರಾಮದಾಳಂತ? ಆರಾಮದಾಳ. ಆಕಿಗೂ ಎಷ್ಟು 20ನೇ ತಾರೀಕನ 18ನೇ ತಾರೀಕಿಗೆ ಡಾಕ್ಟ್ರ್ ಡೇಟ್ ಕೊಟ್ಟಾರಂತ. ಅಯ್ಯೋ ಅಗದಿ ಸುಲಭ ಆತಂಗಾರ. 20, 18 ನಿಂಗೆ ಗೊತ್ತಿಲ್ಲ ಬಿಡು ಪಾಪ. ಒಟ್ಟು ಅಷ್ಟು ಸಮೀಪ ಅಂದ್ರೆ ಎಷ್ಟು ಇವತ್ತು ತಾರೀಕು ಆಲೆ.
ಇವತ್ತು 11 ಇವತ್ತು ತಾರೀಕು. ಹೌದು. ಹಂಗಾರೆ ಯಾರ ಒಬ್ಬರ ಜೊತೆಗೆ ಸತತ ಇರಾಕಬೇಕಿ ಕೂಟ. ನಾ ಅಂತೇನಿ ಒಂದಿನ ಮುಂಚೆ ದವಾಖಾನೆ ಕರ್ಕೊಂಡು ಹೋಗ್ಬಿಡ್ರಪ್ಪ. ಅದಕ್ಕೆ ಭಾಳ ಹುಷಾರಿರ್ಬೇಕು ಈಗಿನ ಕಾಲ್ಮಾನ. ಅದಕ್ಕೆ ಅವನು ಅದನ್ನ ಅಂದಾಳ್ರಿ, ಒಂದಿನ ಮುಂಚೆ ಹೋಗಿ ಅಡ್ಮಿಟ್ ಮಾಡಿದ್ರತ್ತ ಏನು ತೊಂದರೆ ಇಲ್ಲ, ಯಾಕಂದ್ರೆ ನೋವು ಬರೋವರೆಗೂ ಕಾಯ್ಕೊಂತ ಕುಂದ್ರೋದು ಬೇಡ ಅಂತ ಅನ್ನತ್ತಿದ್ಲು. ಆ ಅಕ್ಕನ ವಲ್ಲೆ ನಂಗೆ ದವಾಖಾನೆ ವಾಸನೆ ಆಗಿ ಬರಂಗಿಲ್ಲ, ನಾವಲ್ಲೇ ಅನ್ನಕತ್ತಿದ್ಲು. ಏನು ಮಾಡ್ತಾರ ಅವ್ರಿಗೆ ಗೊತ್ತ್ರಿ, ನಾನು ಅದೇನು ಕೇಳಿಸ್ಕೊಂಡಿಲ್ರಿ ಅತ್ಯಾರ. ಹೌದಪ್ಪ, ಇಂಥ ಕೆಟ್ಟ ಹೊಲಸು ನಾರ್ದ ದವಾಖಾನೆಗೆ ಅವು ಒಂಥರ ನಿಂದ್ರಕ್ಕಾಗೋದಿಲ್ಲ. ಯವ್ವ, ನಾವು ಹೋಗಿದ್ದಿದ್ದು KMCಗೆ. ಹೌದಾ, ಅಲ್ಲೇ ವಾಸನೆ ಬರ್ತೈತೆ, ನಾವು ಒಪ್ಕೊಂತೇನೆ ಅಲ್ವೇ. ಮಾವಾರ ಎಂಥ ಸ್ಪೆಷಾಲಿಟಿ ಆಫೀಸ್ ಇದು ಹಾಸ್ಪಿಟ್ಲಿಗೆ ಹಾಕ್ತಾರೆ ಗೊತ್ತಾ. ಸ್ಪೆಷಲ್ ವಾರ್ಡ್ ತೊಗೊಂಡು ಅಷ್ಟೆಲ್ಲ ನೀಟ್ ಇರ್ತೈತಿ. ಒಳಗೆ TV ಇರ್ತೈತಿ, AC ಇರ್ತೈತಿ, ಮನಿ ಇದ್ದಂಗೆ ಇರ್ತೈತವ. ಆರಾಮ್ ಇರ್ತೈತಿ. ಒಂದಿನಕ್ಕೆ 5,000 ರೂಪಾಯಿ 4,000 ರೂಪಾಯಿ ಬಾಡಿಗೆ ಇರ್ತಾವ ಮನೆ ರೂಮಿಂದು, ಗೊತ್ತನ. ಅಂತ ಚಲೋ ಇದಕ್ಕೆ ಹಾಕ್ತಾರವ್ರು. ಅಯ್ಯ ದೇವ್ರೇ, ಅದೆಲ್ಲ ನೀ ತಲೆ ಕೆಡಿಸ್ಕೊಬೇಡ. ಆದರೂ ಅಲ್ಲೇ ಅನ್ನಕತ್ತಾಳ ಅಷ್ಟೇ. ದಿನಕ್ಕೆ 5,000? ಇವ ದೇವ್ರೆ. ಅಲ್ಲ ಏನು ಕಡಿಮೆ ಐತ್ ಬಿಡೆ. ಪಾಪ ಮಕ್ಕಳ ಸಲಾಗೆ ದುಡ್ದಾರ, ಮತ್ತು ಮಕ್ಳಿಗೆ ಖರ್ಚು ಮಾಡ್ಲಾರ್ದು ಇನ್ಯಾರಿಗೆ ಮಾಡ್ತಾರ. ಇದ್ರೆ ಇದ್ದಾತವ. ಕುಂದ್ರಿ, ಗಿರ್ಮಿಟ್ ಮಾಡ್ತೇನೆ ಮಸ್ತ್ ಈಗ ತಿಂದಕೊಂಡು ಅಂತ್ರಿ. ಈರಂದ್ರೆ ಏನು ಮಾಡಿದ್ರೆ ಇರುವಲ್ರವ. ಇವತ್ತೊಂದಿನ ಇದ್ದಿದ್ರೆ ಹಾಕಿದ್ದಿಲ್ಲನು. ಇಲ್ಲವ, ಇರೋಕ್ಕಾಗಲ್ಲ. ಹೋಗಲೇಬೇಕಲ್ಲ, ಮನ್ಯಾಗೂ ಕೆಲ್ಸದವು. ಆಯ್ತವ. ಮತ್ತು ಹೋಗೋದ ಕರೆ ಅಂದ್ರೆ ತೀರ ಕತ್ಲಾಗಿಂದ ಹೋಗ್ಬೇಡ್ರಿ. ಒಂಚೂರು ಬೆಳಕಿರತ್ಲೆ ಹೊಂಟು ಬಿಡ್ರಿ. ಹಂಗಾರೆ ಅದಕ್ಕೆ ಏನು ಚುಮಾರು ಮಾಡ್ತೀರಿ, ತಿನ್ ಚಾ ಕುಡ್ದೆ ಹೊಂಟೆ ಬಿಡ್ರಿ. ಬೇಡ, ಊಟನೇ ಲೇಟಾಗಿ ಆಗೈತಿ. ಅದು ಹೊಟ್ಟೆ ತುಂಬ ಊಟ ಮಾಡ್ಯವ. ಈಗ ಮತ್ತೆ ಗಿರ್ಮಿಟ್ಟಿನ ನಾನಂತರೂ ಎಲ್ಲ ಬೇಕಾದ್ರೆ ನೀನು ನಾಳೆ ತಿಂತಾರಂದ್ರೆ ಕೇಳ. ಅತ್ತೇರ ಸುಳ್ಳಲ್ಲ, ನಿಜವಾಗ್ಲೂ ಹೊಡೆ ತುಂಬ ಊಟ ಆಗೈತಿ. ನನಗೆ ಯಾ ಗಿರ್ಮಿಟ್ ಬೇಡ, ಏನೂ ಬೇಡ. ಸ್ವಲ್ಪ ತಟ್ಟಕ್ಕೆ ಚಾ ಮಾಡ್ರಿ ಸಾಕು. ಕುಡ್ದು ಸೀದಾ ನಾನು ಊರಿಗೆ ಹೋಗ್ಬಿಡ್ತೀವಿ. ಹಂಗಾರೆ ಮತ್ತೆ ಹೋಗೋದ ನಿಜ, ಬೆಳಕಿರತ್ಲೆ ಹೋಗ್ಬಿಡ್ತೀವಿ. ಅವನು ಅಂದಿದ್ಲು ಕತ್ಲಾಗಿನ ತೀರ ಬರಬೇಡ್ರಪ್ಪ, ದಾರಿ ಸರಿ ಇಲ್ಲ ಅಂತೇಳಿ. ಹೌದಪ್ಪ, ಹೋಗು ದಾರಿ ಅಂತ ಬರಬರಿ ಇಲ್ಲ. ಸಾಯ್ತಾವು ತಡಕಿಂದ ದೇವಕ್ಕವು ಈ ಹಳ್ಳ್ಯಾಗತ್ತಾಗ. ಆ ಸಿಟ್ಯಾಗ ಅಕ್ಕವ ಏನೋ ಯಾರಿಗೆ ಗೊತ್ತು. ಅವು ಆದರೂ ನಮ್ಗೇನು ಎಲ್ಲಿಪ್ಪ ಗೊತ್ತೇ ಆಗೋದಿಲ್ಲ ಅವು. ಈ ಹಳ್ಳ್ಯಾನು ತಡಕಿಲ್ದ ಅಕ್ಕಿ ಮೈಯಾಗ ಬಂದೆ, ಇಕ್ಕಿ ಮೈಯಾಗ ಬಂದೆ, ಹುಯ್ತ್ ಅಂತಿರ್ತಾವ. ಒಂದು ಅಳತಿ ನಿಮ್ಮ ಮಾವನ್ ಕಳಿಸ್ತೀನಿ. ಈ ದಾರಿ ಒಂದು ಸ್ವಲ್ಪ ಭಾಳ ಇದನ್ನ ಐತಪ್ಪ, ಬೇಡ. ಅಲ್ಲಿ ದಾರ್ಯಾಗ ಒಂದು ಸುಡ್ಗಾಡ ಗಟ್ಟಿನೂ ಸಿಗ್ತೈತಿ. ಅದಕ್ಕೆ ನಿಮ್ಮ ಮಾವನ್ ಕಳಿಸ್ತೀನಿ. ಗಲಾಸದು ಇಳಿಸ್ಬೇಡ್ರಿಪ್ಪ ನೀವು. ಸೀದಾ ಹೋಗ್ರಿ, ಕತ್ರಿ ಇಳಿತಾರೆ ನಿಮ್ಮ ಮಾವರ. ನೀವು ಮುಂದೆ ಬೈಪಾಸ್ ಹತ್ತಿ ಹೋಗಪ್ಪ. ನಿಮ್ಮ ಮಾವರ ಅತ್ತಾಗಿಂದ ಬರ್ತಾ ಯಾವಾರ ಗಾಡಿ ಇರ್ತಾವಲ್ಲ, ಅದಕ್ಕೆ ಹತ್ಕೊಂಡು ಹೊಳಿ ಬರ್ತಾರ. ಹೌದಮ್ಮ ಪಾರ್ವತಿ, ನಾನು ಬರ್ತೇನೆ ನಡ್ರಿ, ಹೋಗಿ ಬರೋಣ ಅಂತ. ಚಾ ಮಾಡೋಗಿ ನೀ ಬರೀ ಮಾತಾಡು ನೀನು. ಒಂಟಿನ ನೀನ್ ಏನ್ತೇನ ಒಂಟಿ ಅಂದ್ಲಲ್ಲ. ಒಂಟಿ ಬಂದವ ಏನ ಒಂಟಿ ತಂದಾರ? ಕಾರ್ ತಂದಿಲ್ಲ ಇವ್ರ. ಒಂಟಿ ಮ್ಯಾಗ ಹೆಂಗ್ ಬರ್ತಾರಲ್ಲ, ಇದೇನ್ ಮರ್ಭೂಮಿ ಏನೋ ಒಂಟಿ ಮ್ಯಾಗ ಅಡ್ಯಾಡಕ್ಕೆ. ಮತ್ ಏನೋ ಒಂಟಿ ಅಂದ್ಲಲ್ಲ. ಅಲ್ಲ ತಮ್ಮ, ಅದು ಏನ್ ಗೊತ್ತಾ, ಅದು ಏನಿಲ್ಲ. ಮತ್ತೆ ಹುಡುಗಿನ ಹಾಸ್ಟೆಲಿಗೆ ಸೇರಿಸ್ತೀನಿ ಅಂದಿದ್ರಿ. ಅಯ್ಯೋ ದೇವ್ರೇ, ಈ ನಮ್ಮ ಅವ್ವಗ ಆ ವಿಚಾರ ಮಾತಾಡ್ಬೇಡ ಅಂತ ಅಷ್ಟು ಸಲ ಹೇಳೇನಿ, ಮತ್ತೆ ತಕ್ಕೊಂಡು ನಿಂತಾಳಲ್ಲಪ್ಪ. ಹೌದ್ರಿ ತೀರ, ಅದು ಅಂದಿದ್ದೆ. ಏನಾಗೈತಂದ್ರಿ, ಈಗ ಸೇರ್ಸೋದ್ ದೊಡ್ಡ ವಿಚಾರ ಅಲ್ರಿ, ಸೇರಿಸ್ಬೋದು. ನಾನು ಈಗ ಇಬ್ರು ಅದೇವಿ. ನಾವಿದ್ದು ನಮ್ಮ ಮಗಳನ್ನ ಹಂಗ ಯಾಕೋ ಸೇರ್ಸಕ್ ಒಂಥರ ಯಾಕೋ ಮನಸ್ಸಿಗೆ ಬರ್ತಿಲ್ರಿ. ಹಂಗಾಗಿ ಸ್ವಲ್ಪ ಬೇಡ ಅಂತ ವಿಚಾರ ಮಾಡೀವಿ. ಅಲ್ಲಪ್ಪ, ಬ್ಯಾಡ ಅಂತ ವಿಚಾರ ಏನೋ ಮಾಡಿದಿ, ಆದ್ರೆ ನಮ್ಮ ಮಗಳ ಲಗ್ನ ಹಾಕಿದ ಮುಂಚೆ ಏನ್ ಹೇಳಿದ್ದಿ? ಸೇರಿಸ್ತೇನೆ ಅಂತ ಹೇಳಿದ್ದಿಲ್ಲ. ಈಗ ನೀ ಇದಕ್ಕಿದ್ದಂಗೆ ಇಟ್ಕೊಂಡ್ ಕುಂತ್ರೆ ಮಾತಿಗೆ ತಪ್ಪಿದಂಗ ಆಗಂಗಿಲ್ಲನಪ್ಪ. ಅವ ಈಗ ವಿಚಾರ ಯಾಕೆ ಸುಮ್ನಿರು. ಅಲ್ಲ ಸುಮ್ನಿರೋದು ಆತು. ಈಗ ನಾ ಏನ್ ಮಾತಾಡಕತ್ತಿಲ್ಲ ಅಂದ್ರೆ, ಈಗ ನಿನ್ನ ಮತ್ತೆ ಹೆಂಗ ಹುಡುಗಿಲ್ಲೇ ನಿನಗೆ ಪಾಪ ಹೊಂದಾಣಿಕೆ ಆಗ್ಬೇಕಲ್ಲ. ಮತ್ತೆ ಅದಕ್ಕೆ ಈಗ ಏನ್ ಗೊತ್ತನ್ರಿ, ನೋಡ್ರಿ ನಾ ಹೇಳ್ತಿರೋದಿಷ್ಟೇ. ಈಗ ಮಕ್ಕಳ ಅಂದ್ಮೇಲೆ ಏನಾರ ಸಣ್ಣ ಪುಟ್ಟ ತಪ್ಪು ಮಾಡ್ತಾವ, ಹೌದಾ? ಅವಾಗ ದೊಡ್ಡವರಾದ್ರೆ ನಾವು ಬೈಬೇಕಾಕತಿ. ಅತಿ ಮಾತೇ ಕೇಳಲಿಲ್ಲ ಅಂದ್ರೆ ಸಿಟ್ಟು ಬಂದು ಒಂದೊಡ್ತ ಹೊಡಿತೀವಿ, ಹೌದಾ? ಈಗ ನಾಳೆ ನನ್ನ ಮಗಳಿಗೆ ಏನೋ ಒಂದು ಆ ಹುಡುಗಿ ಮಾಡಿದ್ದಕ್ಕೆ ಬೈತಿರ್ಬೋದು. ಭಾಳ ಏನಾರ ತಲೆ ಕೆಡ್ತಂತಿಕೋರಿ ಒಂದು ಹೊಡ್ತಾನ ಹೊಡೆದ್ಲು ಅಂತೇಳಿ ಇಟ್ಕೋರಿ. ಅವಾಗ ನನ್ನ ಮಗಳಿಗೆ ಕೆಟ್ಟ ಹೆಸರು ಬರ್ತೈತಲ್ಲ. ಇದನ್ನ ನಾನು ನಿಮ್ಗೆ ಕೇಳ್ತಾ ಇರೋದು. ಏನಾತು ಅಕ್ಕಾರ? ಬರ್ರಿ ಕುಂದ್ರ, ಬರ್ರಿ ಕುಂದ್ರದ. ಆಮೇಲೆ ಏನೋ ಕೆಟ್ಟ ಹೆಸರು ಅಂದ್ರಲ್ಲ, ಅದಕ್ಕೆ ಬಂದೆ. ಅಲ್ಲ ನೀವು ಕುಂದ್ರ, ಬರ್ರಿ ಮಾತಾಡೋಣ. ಏನು ಗೊತ್ತೇನ್ರಿ, ಈಗ ಏನಂದ್ರೆ, ಈಗ ನನ್ನ ಮಗಳು ಈಗ ನಾಳೆ ಏನೋ ಸಿಟ್ಟು ಬಂತಂತಿಕೋರಿ, ಏನೋ ಒಂದು ಮಾತಾಡ್ಕೊಂತ ಆ ಹುಡುಗಿಗೆ ಒಂದು ಹೊಡ್ತಾ ಹೊಡೆದ್ಲಂತಿಕೋರಿ. ಅವಾಗ ಎಲ್ಲರೂ ನೋಡ್ದೇರಿ ಏನಂತಾರ, ಅಯ್ಯ ನೋಡು ಹಡತಾಯಿ ಆಗಿದ್ರೆ ಹಿಂಗೆ ಮಾಡ್ತಿದ್ಲನ, ಹಡತಾಯಿ ಆದ್ರೆ ಹೊಡಿತಿದ್ಲನ, ಬೈತಿದ್ಲನ. ಈಗ ನೋಡಿಕೆ ತಂದಲ್ಲ, ಅದಕ್ಕೆ ಈ ನಮ್ನಿ ಹೊಡೆದಾಳ. ಮಲ್ತಾಯಾಗಿ ಈ ನಮ್ನಿ ತೊಂದರೆ ಕೊಡೋದ ಅಂತೇಳಿ ಮಾತಾಡಂಗಿಲ್ಲ ಹೇಳ್ರಿ. ಅಲ್ಲ ಏನಪ್ಪ ನಿಮ್ಮ ನನಗೆ ಅರ್ಥ ಆಗ್ಲಿಲ್ಲ ಬಿಡ್ರಿ. ಕೆಟ್ಟ ಹೆಸರು ಯಾಕೆ ಬರ್ಬೇಕ್ರಿ? ಅದೇ ಹೇಳಿನಲ್ರಿ, ಮಲ್ತಾಯಾದ್ರೆ ಹೊಡಿತಿದ್ಲನ, ನೋಡೋದು ತಾಯಾಗಿದ್ರೆ ಹೊಡಿತಿದ್ಲನ, ಬೈತಿದ್ಲನ. ಇದು ಮಲ್ತಾಯಾಗಿ ಯಾನಮ್ನಿ ಹೊಡಿತಾಳೆ, ಯಾನಮ್ನಿ ಬೈತಾಳೆ. ತೀರ ಮಾತು ತಗೋ ಚಾಲು ಮಾಡಿದ್ಲಂಗಾರ ಖುಷಿಗೆ ನೆಮ್ಮದಿ ಇಲ್ಲವ್ವ ಅಂತೇಳಿ ಹಾಳೆ ಏನಪ್ಪ ಜ್ವರ ಬಂತು, ನೆಗಡೆ ಆಯ್ತು, ಏನಾಗಿ ಪಟ್ ಅಂತ ಸತ್ತೇ ಹೋತು. ಅವಾಗ ಅಯ್ಯೋ ನನ್ನ ಮಗಳೇ ಕೊಂದಾಳ ಅಂದ್ರೆ ಏನ್ ಮಾಡ್ಲಾನ? ಅತ್ತಿಯರ, ನೀವು ಹಿಂಗೆ ಮಾತಾಡೋದಕ್ಕೆ ಸರಿ ಅಲ್ಲ ನೋಡ್ರಿ.
ಹೋತೋತನ್ರಿ. ಚಿಕ್ಕ ಮಕ್ಕಳಿಗೆ ಸಣ್ಣ ಹುಡುಗಿಗೆ ನೀವು ಹಿಂಗೆ ಸಾವು ಗೀವು ಅಂದ್ರೆ ಹೆಂಗ್ರಿ? ಕೇಳಕ್ ಭಾಳ ಕಷ್ಟ ಆಕೈತಿ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ಅತ್ತಿಯರ. ಅವ ಕರೆನವ ನೀ ಮಾತಾಡೋ ಮಾತಲ್ಲಿದ ಯಾಕವ ಅದೆಲ್ಲ ನಿನಗೆ? ನನ್ನ ಜೀವನ ನಾನು ನೋಡ್ಕೋತೀನಿ. ನೋಡ್ರಿ ಹೆಂಗೆ ಮಾತಾಡ್ತಾವ ನೋಡ್ರಿ. ನಾನೇನು ಈಕಿ ಕೆಟ್ಟದಕ್ಕೆ ಹೇಳ್ತೀನಿ, ಈಕಿ ಒಳ್ಳೇದಕ್ಕಲ್ಲ. ನಾ ಏನು ಮಾಡಿದ್ರು ಅದಕ್ಕೆ ಹೇಳಾಕತ್ತೀನಿ. ಅರ್ಥನ ಮಾಡ್ಕೊಳ್ಳಲ್ಲ ಹುಡುಗಿ. ಅದಕ್ಕೆ ಕೆಟ್ಟ ಹೆಸರು ಬರಬಾರ್ದು ನನ್ನ ಮಗಳಿಗೆ. ನಾಳೆ ಯಾರು ಏನು ಅನ್ಬಾರ್ದು ಅನ್ನೋ ಕಾರಣ ಅಷ್ಟೇ. ಇಲ್ಲಪ್ಪ, ನಾನು ಸುಮಾರು ಸಲ ಹೊಡೆದೇನಿ ನನ್ನ ಮಗನು. ಭಾಳ ಹೊಡೆದೇನಿ, ಭಾಳ ಅಂದ್ರೆ ಭಾಳ ಕೆಟ್ಟ ಹೊಡಿತಿದ್ದೆ. ನನ್ನ ವಾರ್ಗಿತ್ತಿ ಮಕ್ಕಳು ತಪ್ಪು ಮಾಡಿದ್ರೆ ಹೊಡೆದೇನಿ. ನನಗೆ ಯಾವತ್ತ ನಾ ಯಾರು ನನಗೇನು ಅಂದಿಲ್ಲ ಬಿಡ್ರಿ. ಅಲ್ಲ ಈ ಒಂದು ಮಕ್ಕಳನ್ನ ತಪ್ಪು ಮಾಡೋದ, ತಪ್ಪು ಮಾಡೇನು ಹೊಡೆದು ಹೊಡೆಯೋದ. ಅದು ಮಲ್ತಾಯಿ ಆದ್ರೇನು, ತಾಯಿ ಆದ್ರೇನು, ದೊಡ್ಡವಾದ್ರೇನು, ಚಿಗವಾದ್ರೇನು, ಯಾರಾದ್ರೇನು ಮಕ್ಕಳು ತಪ್ಪು ಮಾಡಿದ್ರೆ ಹೊಡಿಬೇಕು. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ತತನ್ರಿ. ಇಲ್ಲ, ಹೊಡೆದು ಬಡ್ದು ಬುದ್ಧಿ ಹೇಳಿದಾಗ ಅವಕ್ಕೆ ತಪ್ಪು ಸರಿ ಅರ್ಥಕೈತಿ. ನಾವೇ ನೋಡ್ರಿ ಈ ವಿಚಾರಕ್ಕೆ ಮಾತ್ರ ಯಾರು ಬೇಜಾರು ಮಾಡ್ಕೊಳ್ಳೋರಿಲ್ಲ ಏನ್ರಿ. ಈಗ ತಡಿ, ನಾಳೆ ಈಗೇನೋ ಒಂದು ಹೊಡೆತ ಹೊಡೆದಿದ್ದಕ್ಕೆ ಆಡ್ಕೊಂತಾರ ಅಂತ ತಿಳ್ಕೊರಿ. ನಾಳೆ ಆ ಕೂಸಿನ ಭವಿಷ್ಯ ಒಳ್ಳೇದಾಯ್ತು ಚಲೋ, ಕೆಟ್ಟದಾಗಿತ್ತು ಅಂದ್ರೆ ಅದನ್ನ ಅನುಭವಿಸೋದು ಯಾರು? ಅವ್ರ ತಂದೆ ತಾಯಿನೇ. ತಾಯಿ ಆದ್ರೇನು ಮಲ್ತಾಯಿ ಆದ್ರೇನು ಅವರೇ ಅನ್ಭವಿಸ್ಬೇಕಲ್ಲ, ಅವ್ರೇ ನೋಡ್ಬೇಕಲ್ಲ, ಅವರೇ ಅದನ್ನ ಅನಿಸ್ಕೋಬೇಕಲ್ಲ. ಹೌದಿಲ್ಲ? ಅದಕ್ಕೆ ಅವ್ರು ಈಗಿರ್ತಾನೆ ದಾರ್ಯಾಗ ಇಟ್ಕೊಂಡ್ಬಿಟ್ರೆ ಅವ್ ಯಾರು ಅನ್ನಾರೇನು ಬಂದು ಕೊಡ್ತಾರನ್ರಿ? ಅನ್ನಾರೇನು ನಮ್ಗೆ ಇಲ್ಲ ಅಂದ್ರೆ ತಂದಾಕ್ತಾರ? ಏನು ಪ್ರಯೋಜನ ಇಲ್ಲ. ಅನ್ನಾರ ಅಂತಾನೆ ಇರ್ತಾರ, ನಮಗೆ ಅವರಿಂದ ಏನು ಉಪಯೋಗ ಇಲ್ಲ. ಅದಕ್ಕೆ ನಾ ಹೇಳೋದಾದ್ರೆ ಈ ಅನ್ನಾರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನಮಗೆ ಹೆಂಗೆ ಬೇಕಂಗೆ ನಾವು ಬದುಕ್ಬೇಕು. ಮೂರನೇದಿಲ್ರಿ, ಇನ್ನೊಬ್ಬರ ಸಂಬಂಧ ಸಂಸಾರ ಹಾಳಾಗ್ಲಿ ಅಂತಾನೆ ಹೇಳ್ತಿರ್ತಾರ. ಅವ್ರ ಮಾತೆಲ್ಲ ಕೇಳ್ಕೊಂಡ್ ಕುಂತ್ರೆ ಮುಗಿದು ಹೋದ್ಕತಿ. ಅದಕ್ಕೆ ಅಂಥವ್ರ ಮಾತು ಕೇಳಾಕ ಹೋಗ್ಬಾರ್ದು. ಅದು ಒಂದು ರೀತಿ ಸರಿನೇ. ಹೌದೌದು, ನೀವು ಹೇಳೋದು ಭಾಳ ಸರಿ. ಇದು ಆಯ್ತು ತೋರಿ. ಮತ್ತು ನೀವು ಇಷ್ಟು ಭರವಸೆ ಕೊಟ್ಟ ಮೇಲೆ ನನಗರ ಯಾಕೆ ಹೆದರಿಕೆ? ಅದೇ ಒಂದೇ ಕಾರಣಕ್ಕೆ ನೀವು ಒಟ್ಟು ಇರ್ತಿರಲ್ಲ ಬೆನ್ನಾಗ. ನೀವು ಇಷ್ಟು ಹೇಳಕತ್ತೀರಿ ಅಂದಮೇಲೆ ನನಗೂ ಹೆದರಿಕೆ ಇಲ್ರಿಪ್ಪ ಅಷ್ಟೇ. ಮತ್ತು ಪಾಪ ನನ್ನ ಮಗಳಿಗೆ ಏನು ತಿಳಿಯಂಗಿಲ್ಲ, ಹಂಗೇನು ಆಗಬಾರ್ದನ್ನೋ ಒಂದು ಇದಕ್ಕೆ ಹೇಳಿದೆ ಅಷ್ಟ, ಕಾಳಜಿಗೆ. ಮತ್ತೇನು ಆ ಹುಡುಗಿ ಇಲ್ಲಿದ್ರೇನ್ರಿ ಅಲ್ಲಿದ್ರೇನು? ಹೌದಿಲ್ಲ? ಏನು ತಿನ್ನೋದ್ರಾಗ ಒಂದು ತಿಂದು ಬೆಳಿತೈತಿ, ಆ ಕಾರಣಕ್ಕೆ ಹೇಳಿದ್ದಲ್ಲ. ಮತ್ತೆ ನಾನು ಇರ್ತೀನಲ್ಲ ಜೊತೆಗೆ, ಹಂಗೆ ನಾನೇನು ಎಲ್ಲಿ ಹೊಂಟಿಲ್ಲ. ನಾ ಇರ್ತೇನೆ ತಗೋರಿ, ನೋಡ್ತೇನೆ ತಪ್ಪು ಸರಿ ನನಗೂ ಅರ್ಥ ಆಕೈತಿ. ಆಮೇಲೆ ನಾ ಇರ್ತೀನಲ್ಲ, ನೋಡೋದಪ್ಪ. ಅತ್ತಿಯವ್ರ, ನೀವು ಈ ವಿಚಾರಕ್ಕೆ ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾನು ಹೆಂಡ್ತೀನಿ ನಾ ಪೂರ್ತಿಯಾಗಿ ನಂಬ್ತೇನೆ. ಆಕಿಗೆ ಆ ಕೂಸಿನ ಜವಾಬ್ದಾರಿ ಒಪ್ಸೇನಿ ಅಂದಮೇಲೆ ಅದ್ರದ್ದು ಪ್ರತಿಯೊಂದು ನಿರ್ಧಾರ ತಗೊಳ್ಳೋ ಅಧಿಕಾರ ಆಕಿಗೆ ಐತಿ. ಹಂಗ ಆಕಿ ಅದನ್ನ ನಮ್ಮ ತಾಯಿ ಮಕ್ಕಳ ಜೊತೆನ ನೋಡ್ಕೊಂಡ್ರೆ ಆಕಿ ನೋಡ್ಕೊಳ್ಳಿ, ನಾನೇನು ಬೇಡ ಅಂತ ಹೇಳಿಲ್ಲ. ಹೌದಿಲ್ರಿ? ಆಕಿ ಹೊಡೆದ್ರೆ ಹೊಡಿಲಿ, ಬೈಲಿ, ಬೇಕಾದ್ ಮಾಡ್ಲಿ, ಒಟ್ಟು ಒಳ್ಳೆ ದಾರಿ ಒಳಗೆ ಇರಾಕ ಪ್ರಯತ್ನ ಪಡಿಸಿದ್ರೆ ಅಷ್ಟೇ ಸಾಕು. ಒಟ್ಟು ಆ ಕೂಸು ನನ್ನ ಮಗಳಿಗೆ ಒಂದು ಒಳ್ಳೇದಾದ್ರೆ ಅಷ್ಟೇ ಸಾಕು. ಅದಕ್ಕೆ ಯಾವತ್ತು ನನ್ನ ತಂದಿಲ್ಲ ತಾಯಿ ಇಲ್ಲ ಅಂತ ಕೊರತೆ ಬರಬಾರ್ದು. ಅದೇ ಒಂದೇ ನನಗೆ ಇರೋದು ಕಾಳಜಿ, ಮತ್ತೇನಿಲ್ಲ. ಹೌದಪ್ಪ, ನೀ ಹೇಳೋದು ಸರಿ ಐತಿ. ಸರಿ, ಹಂಗಾರೆ ನಾ ಏನು ಬರ್ಲಪ್ಪ, ಹೊತ್ತು ಭಾಳ ಆತು. ನಾನು ಬೆಳಗ್ಗೆನ ಹೋಗ್ಬೇಕಂದಕ್ಕೆ ಇಷ್ಟೊತ್ತಾದ್ರೂ ಇಲ್ಲೇ ಅದ ನೋಡ್ರಿ. ಅದಕ್ಕೆ 3 ದಿನ ಇಲ್ಲೇ ಅದನಿ. ಇವತ್ತು ಹೋಗ್ಬಿಡ್ತೇನೆ ರೀ ಊರಿಗೆ. ಅಲ್ಲ, ಇನ್ನೊಂದು 2 ದಿನ ಇದ್ದು ಹೋಗ್ರಿ. ಏನಂತಿರ್ಕಿಲ್ಲ ಅವಸರತ್ತೆ? ಓ ಇಲ್ರಿ, 3 ದಿನ ಆತೀಗ ಆಲೆ. ಮತ್ತು 4ನೇ ದಿನಕ್ಕೆ ಬರ್ತೇನೆ ಅಂತ ಹೇಳಿದ್ದೆ ನನ್ನ ಮಗ್ಗ. ಅವನು ನಾನು ಬಿಟ್ಟಿರಲ್ಲ. ನಾ ಬೇಕೇ ಅವ್ನು ಮುಂದೆ. ಅದಕ್ಕೆ ಬರ್ತೇನೆ ತಗೋರಿ. ಅಲ್ಲೇ ನಂದು ಬಸ್ಕಿಟ್ ಇಟ್ಟೆ ನೋಡುವ, ಕೊಡ್ಬಾ ಇಲ್ಲೇ. ಅಪ್ಪ, ಈಕೆ ದಾಳಲ್ಲಿ ಹೆಣ್ಮಗಳು ಭಾಳ ಡೇಂಜರ್ ಅದಾಳಿಕೆ. ಏನು ಈಕಿಲಿಂತ್ರ ಆದಷ್ಟು ನೀನು ಹಿಂತಿನ ದೂರ ಇಡಾಕ ನೋಡು. ಏನಾರ ಯಾವಾಗಾರ ತಲೆಯಾಗ ತುಂಬಿ ಹಿಂದಾಗಡೆ ಅದು ಏನು ಮಾಡ್ತಾಳೋ ಗೊತ್ತಿಲ್ಲ. ಏನು ಫೋನ್ನಾಗೂ ಅಷ್ಟೇ ಮಾತಾಡೋತ್ನೇ ಏನು ಮಾತಾಡ್ತಾರ ಅಂತ ಸ್ವಲ್ಪ ಕೇಳಿಸ್ಕೊಂತಿರು. ಆ ಫೋನಿಗೆ ಆದ್ರೆ ರೆಕಾರ್ಡಿಂಗ್ ಇಡೋಕ್ಕಾದ್ರೆ ರೆಕಾರ್ಡಿಂಗ್ ಇಡು. ಒಟ್ಟಿನಾಗ ನೋಡು, ಆ ಮುದುಕಿ ಹೇಳಿದ್ದು ನೀನು ಹೆಂಡತಿ ತಲೆಯಾಗ ಹೋಗ್ಬಾರ್ದು. ನೀನು ಹೆಂಡ್ತಿನೇ ಸ್ವತಃ ಕುಂದಿರ್ಸ್ಕೊಂಡು ನೀನೇ ಹೇಳಾಕಿಗೆ. ಏನು ಯಾಕಂದ್ರೆ ತಾಯಿಗಳು ಏನಾರು ಹೇಳಕತ್ಬಿಟ್ಲೆ ಮಕ್ಕಳು ತಲೆ ತಿಕ್ಕಿ ಅದು ಅವ್ರಿಗೆ ಸರಿ ಅನ್ಸಕ್ಕೆ ನಿಂದಿರ್ತೈತಿ. ಆಮ್ಯಾಗ ಅದರಿಂದ ಪಾಪ ಆ ಹುಡುಗಿ ತೊಂದರೆ ಆಗೋದು, ಇಲ್ಲಿ ಮನ್ಯಾಗ ಜಗಳ ಬರೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ಆದ್ಬೇ, ನನಗೂ ಯಾಕೆ ಹಂಗ ಅನಿಸ್ತು. ಸರಿ.